ರಾಜ್ಯದಲ್ಲಿ ಪರ ಮತ್ತು ವಿರೋಧದ ನಡುವೆಯೂ ಕೂಡ ಈಗ ಜಾತಿ ಗಣತಿ ವರದಿ ಮುಂದೂಡಿಕೆ ಆಗಿದೆ. ಹಾಗಾದರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಜಾತಿ ಗಣತಿ ವರದಿಯನ್ನು ಮುಂದೂಡೋಕೆ ಕಾರಣ ಏನು? ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಯೂ ಟರ್ನ್ ತೆಗೆದುಕೊಂಡಿದ್ದು ಯಾಕೆ ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಗುರುವಾರ ಅಂದರೆ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಗಬೇಕಿತ್ತು ಈ ಒಂದು ಜಾತಿ ಗಣತಿ ಒಂದು ವರದಿ. ಇದನ್ನು ನಾವು ಬಹಿರಂಗಪಡಿಸ್ತೀವಿ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಕೂಡ ಹೇಳಿದರು. ಆದರೆ ಅದ್ಯಾಕೋ ಈಗ ಮತ್ತೆ ವಾರಗಳ ಕಾಲ ಮುಂದೂಡಿಕೆ ಆಗಿದೆ. ಇದನ್ನು ಮುಂದೂಡಿಕೆ ನಿಖರವಾದ ಕಾರಣ ಏನು ಅಂತ ನೋಡ್ಬಿಡೋದಾದರೆ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಇದನ್ನು ಏನಾದರೂ ಮುಂದೂಡಿಕೆಗೆ ಆದೇಶ ಕೊಟ್ಟಿದೆಯಾ, ಇಲ್ಲ ಈ ರೀತಿಯಾಗಿ ದಿಢೀರ್ ಒಂದು ಮುಂದೂಡಿಕೆಗೆ ಕಾರಣ ಏನು ಎಂತಹ ಪ್ರಶ್ನೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಈ ಕುರಿತು ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಶಿ ಲಾಬಿಯನ್ನು ನಡೆಸಿದ್ದಾರೆ ಎನ್ನುವಂತಹ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಯಾಕಂದರೆ ನಾವು ಮಂಡನೆ ಮಾಡ್ತೀವಿ ಈ ಒಂದು ಜಾತಿ ಗಣತಿ ವರದಿಯನ್ನು ನಾವು ಬಹಿರಂಗ ಪಡಿಸ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ ಮೇಲೂ ಕೂಡ ಈಗ ದಿಢೀರ್ ಅಂತ ಈಗ ಯೂ ಟರ್ನ್ ತಗೊಂಡ್ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದಕ್ಕೆ ಮುಖ್ಯ ಕಾರಣ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೆಲವು ನಾಯಕರ ಜೊತೆ ಲಾಬಿಯನ್ನು ನಡೆಸಿ ಅದರ ಪರಿಣಾಮವಾಗಿ ಈಗ ಇದು ಮುಂದೂಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಪ್ರವಾಸದಲ್ಲಿದ್ದರು ಅವರು. ಆ ಸಮಯದಲ್ಲಿ ಕೆಲವೊಂದು ಹೈಕಮಾಂಡ್ ನಾಯಕರ ಜೊತೆ ಅವರು ಮಾತುಕತೆಯನ್ನು ನಡೆಸಿ ಈ ಒಂದು ವರದಿಯನ್ನು ಮುಂದೂಡಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಏನು ಒಂದು ವರದಿಯನ್ನು ಸಲ್ಲಿಸಿತ್ತು, ಈ ಬಗ್ಗೆ ಇರುವಂತಹ ಒಂದು ಕೆಲವು ಆಕ್ಷೇಪಗಳಾಗಿರ್ಬೋದು, ಸ್ವಪಕ್ಷದಲ್ಲೇ ಇರುವಂತಹ ಕೆಲವೊಂದು ನಾಯಕರ ಒಂದು ವಿರೋಧ ಇರಬಹುದು, ಇದರ ಜೊತೆಗೆ ಹಲವು ಸಮುದಾಯಗಳ ಒಂದು ಸಿಟ್ಟು ಕೂಡ ಇದೆ ಈ ಒಂದು ವರದಿಯ ಬಗ್ಗೆ. ಯಾಕಂದರೆ ವರದಿ ಸೋರಿಕೆಯಾಗಿದೆ ಎನ್ನುವಂಥ ವಿಷಯ ಕೂಡ ಬಂದಿತ್ತು. ಅದರಲ್ಲಿ ಹೆಚ್ಚಿನದಾಗಿ SC/ST ಜನಾಂಗದವರು ಮತ್ತು ಮುಸ್ಲಿಮರೇ ಜಾಸ್ತಿ ಇದ್ದಾರೆ, ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ಅನ್ಯಾಯ ಆಗ್ತಾ ಇದೆ ಎನ್ನುವಂತಹ ಮಾತು ಪದೇ ಪದೇ ಕೇಳಿ ಬರ್ತಾ ಇತ್ತು. ಇದು ಕುರಿತಾಗಿ ವರದಿ 2015 ರೆಡಿಯಾಗಿತ್ತು, ಸಲ್ಲಿಸಿದ್ರು ಕಾಂತರಾಜು ಅವರ ಒಂದು ಅಧ್ಯಕ್ಷತೆಯಲ್ಲಿ. ಆಗ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರನೇ ಇತ್ತು. ಅಂದಿನ ಹಿಂದುಳಿದ ವರ್ಗಗಳ ಒಂದು ಆಯೋಗ ಏನಿತ್ತು, ಸಾಮಾಜಿಕ ಮತ್ತು ಶೈಕ್ಷಣಿಕ ಈ ಒಂದು ಸಮೀಕ್ಷೆಯನ್ನು ಮುಂದಿಟ್ಟಿತ್ತು 2015. ಅಂದು ರೆಡಿಯಾದಂತಹ ಏನೊಂದು ಈ ವರದಿಯನ್ನು, ಸಮೀಕ್ಷೆಯ ವರದಿಯನ್ನು ಇದುವರೆಗೂ ಕೂಡ ಯಾರೂ ಕೂಡ ತೆಗೆದು ಬಹಿರಂಗಪಡಿಸಿರಲಿಲ್ಲ. ಅದನ್ನು ಸಿಎಂ ಸಿದ್ದರಾಮಯ್ಯ ಅವರು ನಾವು ಖಂಡಿತವಾಗಿಯೂ ಗುರುವಾರ ಬಹಿರಂಗಪಡಿಸ್ತೀವಿ ಒಂದು ಸಭೆಯಲ್ಲಿ, ಸಚಿವ ಸಂಪುಟ ಸಭೆಯಲ್ಲಿ ಅಂತ ಹೇಳಿದರು. ಆದರೆ ಅದು ಈಗ ಉಲ್ಟಾ ಹೊಡೆದಿದೆ ಕೇಸು. ಸಿದ್ದರಾಮಯ್ಯ ಅವರ ಮೇಲೆ ಹೈಕಮಾಂಡ್ನ ಒತ್ತಡ ಜಾಸ್ತಿ ಆಗಿದೆಯಾ, ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ವರದಿಯನ್ನು ಮಂಡನೆ ಮಾಡೋದನ್ನು ನಿಲ್ಲಿಸೋದ್ರಲ್ಲಿ ಯಶಸ್ವಿಯಾದ್ರ ಎನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗಿದ್ರು, ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲೇ ಇದ್ದಾರೆ. ದೆಹಲಿಯಲ್ಲಿ ಹೋದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು, ಇಲ್ಲ ಈಗ ಮಾಡಲ್ಲ, ನಾವು ಇನ್ನೂ ಒಂದು ವಾರ ಟೈಮ್ ಬೇಕು, ಒಂದು ವಾರದ ನಂತರ ನೋಡೋಣ, ಮುಂದಿನ ಸಭೆ ಏನು ಮಾಡ್ತೀವಲ್ವಾ ಆ ಸಭೆಯಲ್ಲಿ ನಾವು ಹೇಳ್ತೀವಿ, ಇದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತೀವಿ, ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈಗ ರಾಜಕೀಯದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು, ದಿಢೀರಾದಂತಹ ನಿರ್ಧಾರಗಳು ಯಾಕೆ ಆಗ್ತಾ ಇದೆ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಕಾಡ್ತಾ ಇದೆ, ರಾಜಕೀಯ ನಾಯಕರಲ್ಲೂ ಕಾಡ್ತಾ ಇದೆ. ಇನ್ನು ವಿಪಕ್ಷದ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಜಾತಿ ಗಣತಿ ವರದಿಯಲ್ಲಿ ರಾಜಕೀಯ ಕೂಡ ಮಾಡ್ತಾ ಇದ್ದೀರಾ ನೀವು, ಇದರಲ್ಲಿ ರಾಜಕೀಯ ನಡೆಸುವಂಥ ಅವಶ್ಯಕತೆ ಇಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದು ಕಡೆ. ಹೀಗಾಗಿ ಈ ಒಂದು ಜಾತಿ ಗಣತಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಸಡನ್ನಾಗಿ ಯೂ ಟರ್ನ್ ತಗೊಂಡ್ಬಿಟ್ಟಿದ್ದಾರೆ. ಇದೇ ಈಗ ಒಂದು ದೊಡ್ಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಬೇಕು ಇದ್ರ ಬಗ್ಗೆ ಇನ್ನು ಮುಂದೆ ಏನಾಗುತ್ತೆ ಅಂತ.